ಕಲಬುರಗಿ ಗ್ರಾಮಾಂತರ ಜಿಲ್ಲೆ ರೈತ ಮೋರ್ಚಾದ ನಾಳೆ ಗ್ರಾಮ ಪರಿಕ್ರಮ ಯಾತ್ರಾ ಅನ್ನೋ ಒಂದು ವಿನೂತನ ಕಾರ್ಯಕ್ರಮ ಉದ್ಘಾಟನೆ ಆದರಣೀಯ ನರೇಂದ್ರ ಮೋದಿಜಿಯವರ ಮತ್ತು JP ನಡ್ಡಾ ಅವರ ಒಂದು ಕನಸಿನ ಒಂದು ಈ ಕಾರ್ಯಕ್ರಮ ನಾಳೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ JP ನಡ್ಡಾಜಿಯವರು ಈ ಕಾರ್ಯಕ್ರಮ LED ಮುಖಾಂತರ ಉದ್ಘಾಟನೆ ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮ ಸುಮಾರು 30 ದಿವಸ ಅಂದರೆ ನಾಳೆ 12 ಫೆಬ್ರವರಿಯಿಂದ 12 ಮಾರ್ಚ್ವರೆಗೆ ಈ ಕಾರ್ಯಕ್ರಮ ನಡೆಯುವಂಥದ್ದು. ಪ್ರತಿ ಗ್ರಾಮದಲ್ಲಿ ನಾವು ರೈತರ ಜೊತೆ ಕೇಂದ್ರ ಸರ್ಕಾರದ ಈ ಕೆಲವು ಕಾರ್ಯಕ್ರಮ ಹಾಗೂ ಹಿಂದಿನ ಸರ್ಕಾರದ ಅವರು ಯಾವ ರೀತಿ ರೈತರಿಗೆ ಕಾರ್ಯಕ್ರಮ ಕೊಟ್ಟಿದ್ದರು, ಎಷ್ಟು ಪ್ರಮಾಣ ಅವರು ಅನುದಾನ ಕೊಡ್ತಿದ್ರು, ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಸರ್ಕಾರ 10 ವರ್ಷ ಆಯ್ತು ಇವತ್ತು ಬಂದು, ಎಷ್ಟು ಪ್ರಮಾಣ ನಾವು ಇವತ್ತು ರೈತರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟು ರೈತರಿಗೆ ನಮ್ಮ ಕಾರ್ಯಕ್ರಮ ಮುಟ್ಟಿದೆ ಅನ್ನೋದ್ರ ಬಗ್ಗೆ ಪ್ರತಿದಿನ ನಾವು ಜಿಲ್ಲೆಯಲ್ಲಿ 5 ಗ್ರಾಮಗಳ ಪರಿಕ್ರಮ ಮಾಡಿ ಅಲ್ಲಿ ಗ್ರಾಮದಲ್ಲಿ ಗ್ರಾಮ ಸಭೆ, ರೈತರ ಸಭೆಯ ಮುಖಾಂತರ ರೈತರ ಪರಿಕರ ಮತ್ತು ಗೋವಿನ ಪೂಜೆಯ ಮುಖಾಂತರ ನಾವು ಪ್ರತಿ ಗ್ರಾಮದಲ್ಲಿ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡುವಂಥದ್ದು. ಆ ಗ್ರಾಮದಲ್ಲಿ ಇರುವಂಥ ಹುತಾತ್ಮರ ಒಂದು ಆ ಹುತಾತ್ಮರಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಅಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರ ಹಾಗೂ ನಮ್ಮ ಜಿಲ್ಲಾ ರೈತ ಮೋರ್ಚಾದ ನಮ್ಮ ಸಂಚಾಲಕರ ನೇತೃತ್ವದಲ್ಲಿ ನಾವು ಪ್ರತಿಯೊಂದು ಗ್ರಾಮದಲ್ಲಿ ರೈತರ ಜೊತೆ ಸಂವಾದ ಮಾಡಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ, ಯಾವ ರೀತಿ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿರುವಂಥದ್ದು, ರೈತರಿಗೆ ಅವರ ಖಾತೆಗೆ ಜಮಾ ಆಗಿರುವಂಥದ್ದು, ಆಮೇಲೆ ಕೇಂದ್ರ ಸರ್ಕಾರ ಇವತ್ತು ನಮ್ಮ ರಸಗೊಬ್ಬರಕ್ಕೆ ಸುಮಾರು 500 ಪಟ್ಟು ಇವತ್ತು ನಮಗೆ ಜಾಸ್ತಿ ಅನುದಾನ ಕೊಡ್ತಾ ಇರುವಂಥದ್ದು. ಆಮೇಲೆ ಮಣ್ಣು ಆರೋಗ್ಯ ಕಾರ್ಡ್ ಅಂತ ಇವತ್ತು ಸುಮಾರು 48 ಕೋಟಿ ಇವತ್ತು ನಾವು ಕಾರ್ಡ್ ವಿತರಣೆ ಮಾಡಿರುವಂಥದ್ದು. ಕೃಷಿಗೆ ಇವತ್ತು 1,25,000 ಕೋಟಿ ಇವತ್ತು ಕೃಷಿ ಬಜೆಟ್ ಇಟ್ಟಿರುವಂಥದ್ದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ 93,063 ಕೋಟಿ ಇವತ್ತು ರೈತರಿಗೆ ಡೈರೆಕ್ಟ್ ಬೆನಿಫಿಷರಿ ಸ್ಕೀಮ್ DBT ಅವ್ರ ಅಕೌಂಟಿಗೆ ಜಮಾ ಆಗುವಂಥದ್ದು. ಫಸಲ್ ಬಿಮಾ ಯೋಜನೆ ಅದರಲ್ಲಿ ಸುಮಾರು 12 ಕೋಟಿ ರೈತರಿಗೆ ಇವತ್ತು ಅವರ ಖಾತೆಗೆ ಯೋಜನೆ ದುಡ್ಡು ಜಮಾ ಆಗಿರುವಂಥದ್ದು. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಯ ಸುಮಾರು 2,08,000 ಕೋಟಿ ಇವತ್ತು ರೈತರ ಖಾತೆಗೆ ಜಮಾ ಆಗಿರುವಂಥದ್ದು. ಇವೆಲ್ಲ ನೋಡಿದಾಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರೈತರಿಗಾಗಿ ಯಾವ ರೀತಿ ಕಾರ್ಯಕ್ರಮ ರೂಪಿಸಿದೆ, ಇನ್ನೂ ಹೆಚ್ಚಿನ ರೈತ ಸದೃಢ ಆಗಬೇಕು, ರೈತ ಗೌರವದಿಂದ ಬಾಳಬೇಕು ಅನ್ನೋ ಒಂದು ಪ್ರಧಾನಮಂತ್ರಿಯವರ ಕನಸು. ಆ ಕನಸಿನ ಈ ಒಂದು ಕಾರ್ಯಕ್ರಮ, ಯಾಕಂದರೆ 1 ತಿಂಗಳ ಕಾಲ ಪ್ರತಿ ಗ್ರಾಮಕ್ಕೆ ಹೋಗಿ ನಾವು ರೈತರಿಗೆ ಅವರಿಂದ ಏನಾದರೂ ಸಲಹೆ ಸೂಚನೆ ಇದ್ದರೂ ಕೂಡ ನಾವು ತಗೊಂಡು ಈ ಸಲಹೆ ಸೂಚನೆ ರಾಜ್ಯಕ್ಕೆ ನಾವು ತಲುಪಿಸಿ ರಾಜ್ಯದಿಂದ ಕೇಂದ್ರಕ್ಕೆ ತಲುಪಿಸುವಂಥ ಒಂದು ವಿನೂತನ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಕೇಸಿಂದ ಇವತ್ತು ಯಾಕಂದರೆ ಇನ್ನೂ ನಮಗೆ 2-3 ದಿವಸದಿಂದ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ರಾಜ್ಯ ಸರ್ಕಾರದಿಂದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳಿದಾಗ ನಾವು ಮಾತಾಡಿ ಇದರ ಜೊತೆ ರೈತರ ಜೊತೆ ನಾವು ಚರ್ಚೆ ಮಾಡಿದಾಗ ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ರೈತರಿಂದ ಇನ್ನೂ ಕಾರ್ಯಕ್ರಮ ನಾಳೆ ಉದ್ಘಾಟನೆ ಆಗ್ತದೆ. ಆದರೂ ಕೂಡ ಆ ರೈತರ ಒಂದು ಅನಿಸಿಕೆ ಕೇಳಿ ಭಾಳ ಸಂತೋಷ ಅನ್ನಿಸ್ತು.
ಅದಕ್ಕೆ ಈ ಒಂದು ಕಾರ್ಯಕ್ರಮ ನಿಜವಾಗಲೂ ರೈತರಿಗೆ ಒಂದು ವರವಾಗಿ ಸಿಗೋಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಭಾಳ ನಮಗೆ ನಾವು ರೈತ ಮೋರ್ಚಾ ನಾವು ಇವತ್ತು ನಮಗೊಂದು ಅವಕಾಶ ಇದೆ ರೈತ ಮೋರ್ಚಾದಲ್ಲಿ ಕೆಲಸ ಮಾಡಲಿಕ್ಕೆ. ಇಂಥ ಒಂದು ಕಾರ್ಯಕ್ರಮದಾಗ ನಾವು ಭಾಗವಹಿಸ್ತಾ ಇದ್ದೀವಿ, ನಮಗೆ ಕೂಡ ಸಂತೋಷ ಅನ್ನಿಸ್ತದೆ.